ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಅಯ್ಯೋ ಕರ್ಮ ದೇವ್ರೇ. ಅಣ್ಣ ಬೇಗ ಹೋಗೋಣ. ಅಪ್ಪ ತಮ್ಮ, ಇನ್ನ 10 ನಿಮಿಷದಲ್ಲಿ ಮುಹೂರ್ತ ಮುಗಿದೋಗುತ್ತೆ. ನಿನ್ನ ಸ್ನೇಹಿತ ಬರಲ್ವೇ? ಬರ್ತಿದ್ದಾನೆ, ಒಂದು 5 ನಿಮಿಷ ಬರ್ತಾ ಇದ್ದಾನೆ. ಸರಿ ಸರಿ. ಪೂಜೆ ಮಾಡಿ ಪೂಜೆ ಮಾಡಿ ಮಾಡಿ. ಓಂ ನಮ ಶಿವಾಯ. ಹಾ ಹೇಳು. ಸರ್, ಅಮ್ಮಂಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಡ್ತು. ದೀಪಾ, ಏನ್ ಹೇಳ್ತಿದ್ಯಾ? ಹೇಗ್ ಗೊತ್ತಾಯ್ತು? ಅದು ಸರ್, ನಾನು ಸ್ವಲ್ಪ ಹೊತ್ತಲ್ಲಿ ಅಣ್ಣ ಅಲ್ಲಿಗೆ ಬಂದ್ಬಿಡ್ತಾನೆ ಸರ್. ಅಮ್ಮನೂ ತುಳಸಿನೂ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ನಾನು ಅವ್ರ ಹಿಂದೆನೇ ಹೋಗ್ತಾ ಇದ್ದೀನಿ. ಅವ್ರ ಅಲ್ಲಿಗೆ ಬರೋ ಅಷ್ಟರಲ್ಲಿ ಅಲ್ಲಿ ಏನಾದ್ರೂ ಮಾಡಿ ನೀವು ಅಣ್ಣನ ಮದ್ವೆ ಮಾಡಿಸ್ಬೇಕು ಸರ್. ಬಾಲರಾಜ್ ತಡಿಯಕ್ ಬಂದ. ಅಯ್ಯೋ ಸರ್, ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಸರಿ, ನಾನು ನೋಡ್ಕೋತೀನಿ, ನೀನ್ ಟೆನ್ಷನ್ ಆಗ್ಬೇಡ. ಸರಿ ಸರ್. ಸ್ವಲ್ಪ ಬೇಗ ಹೋಗಿ. ಪುಷ್ಪಕ್ ಸರ್, ಏನಾಯ್ತು? ಫೋನ್ ಮಾಡಿದ್ರಲ್ಲ? ಧ್ರುವ ಅಲ್ಲಿಂದ ಹೊರಟಿದ್ದಾನಂತೆ, ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನಂತೆ. ನಿಶ್ಚಿತಾರ್ಥ ಮುಗೀತಂತ? ದೀಪಾ ಅದ್ರ ಬಗ್ಗೆ ಏನು ಹೇಳಿಲ್ಲ ಮೈನಾ. ನೀವ್ ಕೇಳಿಲ್ವಾ? ನನಗೇನ್ ಬೇಕು ನಾನು ಅಷ್ಟನ್ನು ಕೇಳಿ ತಿಳ್ಕೊಂಡೆ. ಧ್ರುವ ಅಲ್ಲಿಂದ ಹೊರಟಿದ್ದಾನ ಅಂತ ಕೇಳ್ಬೇಕಿತ್ತು, ಅವ್ನು ಹೊರಟಿದ್ದಾನೆ. ಅಲ್ಲಿ ನಿಶ್ಚಿತಾರ್ಥ ಮುಗ್ದಿದ್ಯಾ ಇಲ್ವೋ ಅನ್ನೋದು ನನಗೆ ಬೇಡದೇ ಇರೋ ವಿಷಯ. ನಿನಗೋದು ಬೇಡದೇ ಇರೋ ವಿಷಯ ಅಂತ ಅನ್ಕೋತೀನಿ. ಮೈನಾ, ಧ್ರುವ ಬತ್ತವ್ರೆ ಅಂತ ಪುಷ್ಪಕ್ ಸರ್ ಹೇಳಿದ್ರಲ್ವಾ, ಅಂದ್ಮೇಕೆ ನಿಶ್ಚಿತಾರ್ಥ ಅಲ್ಲಿ ಚಂದಾಗೆ ಆಗಿರ್ತದೆ. ಇಲ್ಲಿ ಮದುವೆನೂ ಚಂದಾಗ್ಲಿ. ನೀನ್ ಯಾವ್ದಕ್ಕೂ ಸುಮ್ನೆ ತಲೆ ಕೆಡ್ಸ್ಕೋಬೇಡ. ಮುಂದಕ್ಕೆ ನೋಡುವ. ಖುಷಿ ಮಾಮ, ಸ್ವಲ್ಪ ನನ್ನ ಜೊತೆ ಬನ್ನಿ. ಏನಾಯ್ತು ಸರ್? ಯಾಕಿಲ್ಲಿ ಕರ್ಕೊಂಡ್ ಬರ್ತಿದ್ದೀರಾ? ಧ್ರುವ ಮೈನಾ ಮದ್ವೆ ವಿಚಾರ ಧ್ರುವ ರಮ್ಮಂಗೆ ಗೊತ್ತಾಗ್ಬಿಡ್ತಾನೆ. ಈ ಮದ್ವೆನ ನಿಲ್ಸಕ್ಕೆ ಧ್ರುವ ಅವರಮ್ಮ ಮತ್ತೆ ತುಳಸಿ ಧ್ರುವನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದಾರಂತೆ. ಅಲ್ರಿ ಸರ್, ಇದ್ ಹೆಂಗ್ ಹೇಳಕತ್ತೀರಿ ನೀವು? ಅದೇಂಗ್ ಗೊತ್ತಾತ್ರಿ ಅವ್ರಿಗೆ? ಮಮ್ಮ, ಅವ್ರಿಗೆ ಹೇಗೆ ಗೊತ್ತಾಯ್ತು, ಯಾಕೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ ಇದು. ನೀವು ನಾನು ಹೇಳೋ ಅಷ್ಟು ಮಾಡಿ. ಏನ್ ಮಾಡ್ಬೇಕಂತ ಹೇಳಿ ಸರ್. ನೀವು ದೇವಸ್ಥಾನದ ಗೇಟ್ ಹತ್ರ ನಿಂತ್ಕೊಳ್ಳಿ. ಧ್ರುವ ಬಂದಿದ ತಕ್ಷಣ ಅವನ್ನ ಒಳಗೆ ಬಿಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಧ್ರುವ ಅವ್ರ ಅಮ್ಮನ ತುಳಸಿನ ಒಳಗೆ ಬಿಡಬೇಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಅಲ್ಲೇ ತಡೀರಿ. ಇದೇ ಈಗ ನೀವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ. ಧ್ರುವ ಮೈನಾಗ ತಾಳಿ ಕಟ್ಟೋವರೆಗೂ ನೀವು ಅವ್ರನ್ನ ಒಳಗೆ ಬಿಡಬಾರ್ದು. ಅಂದ್ರಿ ಧ್ರುವ ಮೈನಾಗ ತಾಳಿ ಕಟ್ಟೋದು ನಮ್ಮಿಂದ ನೋಡಕ್ ಆಗುದಿಲ್ರಿ ಸರ? ಮಾಮ, ತಾಳಿ ಕಟ್ಟೋದನ್ನ ನೋಡೋದು ಮುಖ್ಯನಾ ಅಥವಾ ಧ್ರುವ ಮೈನಾ ಮದುವೆ ಆಗೋದು ಮುಖ್ಯನಾ? ಧ್ರುವ ಮೈನಂಗ್ ತಾಳಿ ಕಟ್ಟೋದೇ ಮುಖ್ಯ ಸರ್. ಧ್ರುವ ಅವ್ರ ಅಮ್ಮ ಹಾಗೆ ತುಳಸಿ ಬರ್ದಿರೋ ಹಾಗೆ ನಾವು ನೋಡ್ಕೋತೀವಿ. ಗುಡ್, ವೆರಿ ಗುಡ್. ಬೇಗ ಹೋಗಿ. ಅನು, ನೀನ್ ಒಳಗಿರೋ ಎಲ್ಲ ಅಪ್ಡೇಟ್ ಮಾಡ್ತಿರೋ. ಮಾಮ, ನೀನ್ ನನ್ನ ಜೊತೆ ಬಾ. ಶಾಂತಾಕಾರಂ ಭುಜಗಶಯನಂ
ಪುಷ್ಪಕ್ ಸರ್, ಮಮ್ಮ ಮತ್ತೆ ಖುಷಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಬರ್ತಾರೆ. ಯು ಡೋಂಟ್ ವರಿ. ಏನೇ ಆದರೂ ಇವತ್ತು ಮದುವೆ ನಡೆದೇ ನಡೆಯುತ್ತೆ. ಸರ್, ಅಡ್ಡ ಯಾಕೆ ಬರ್ತಾ ಇದ್ದೀರಾ? ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕು, ಸೈಡ್ಗೆ ಬನ್ನಿ ಸರ್. ಹಂಗೆಲ್ಲ ಆಗಲ್ಲ, ನಾನು ಹೋಗಕ್ ಬಿಡಲ್ಲ. ಹೋಗ್. ಸುಮ್ಮನೆ ಸೈಡ್ಗೆ ಬನ್ನಿ ಅಣ್ಣ, ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕು. ಏನ್ರಿ 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 ನಿಮ್ ಪ್ರಾಬ್ಲಮ್? ಅಲ್ಲ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸರ್? ಅರ್ಜೆಂಟಾಗಿ ಎಲ್ಗೋ ಹೋಗ್ಬೇಕು ಅಂತ ಇದೀನಿ ತಾನೆ. ಮಾಂಗಲ್ಯ ತಗೊಂಬನ್ನಿ. ಆ ಅಕ್ಷತೆ ಹಾಕಿ, ಇಲ್ಲ ಹಾಕಿ. ಅರ್ಶಿನ ಕುಂಕುಮ ಹಚ್ಚಿ. ಓಂ ಲಕ್ಷ್ಮೀನಾರಾಯಣ ಪ್ರೀತ್ಯಾರ್ಥಂ. ಅಣ್ಣ, ಸ್ವಲ್ಪ ಬೇಗ ಹೋಗಿ, ಸ್ವಲ್ಪ ಬೇಗ ಹೋಗಿ. ಇಬ್ರು ಹಿಡ್ಕೊಳ್ಳಿ. ಓಂ ಶಿವೇ ಸರ್ವಾರ್ಥ ಸಾಧಕೆ. ಮಾಂಗಲ್ಯನ ಮುಟ್ಟಿಸ್ಕೊಂಬನ್ನಿ.